ಫುಲ್ ಕ್ಯಾಬಿನೆಟ್ ಇಟ್ಟಿದ್ರೆ ಬಹುಶಃ ಡೆಲ್ಲಿ 4 ದಿನ ಕೂತ್ಕೊಳ್ಳುವಂತಹ ಅನಿವಾರ್ಯತೆ ಇರ್ತಿರ್ಲಿಲ್ಲ. ರಾಜ್ಯದ ವಿಷಯ ಅಂತ ಬಂದಾಗ ಯಾವುದೇ ರೀತಿಯಾಗಿ ಮುಖ್ಯಮಂತ್ರಿಗಳಾಗಬಹುದು, 14 ಜನ ಮಂತ್ರಿಗಳಾಗಬಹುದು, ಯಾವುದೇ ರೀತಿಯಾದಂತಹ ಒಂದು ಸಮಯವನ್ನು, 1 ನಿಮಿಷ ಸಮಯವನ್ನು ವ್ಯರ್ಥ ಮಾಡಿಲ್ಲ. ರಾಜ್ಯದ ಪರವಾಗಿನೇ ಯಾವುದೇ ಸಭೆ ಸಮಾರಂಭಗಳು ಮಾಡ್ತಿದ್ರು ಅಷ್ಟೇ, ಮೀಟಿಂಗ್ಗಳು ಮಾಡ್ತಿದ್ರು ಅಷ್ಟೇ, ಯೋಜನೆಗಳು ಮಾಡ್ತಿದ್ರು ಅಷ್ಟೇ, ರಾಜ್ಯದ ಜನತೆಯ ಅನುಕೂಲಕ್ಕಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ 14 ಜನ ಮಂತ್ರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಡೀ ರಾಜ್ಯ ನೋಡಿದೆ. ಆಮೇಲೆ ಯಾವುದೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಬಹುದು, ತಾಲೂಕಲ್ಲಾಗಬಹುದು, ಜಿಲ್ಲೆಲಾಗಬಹುದು, ಒಬ್ಬ ರೈತರಿಗೆ ಅನಾನುಕೂಲ ಆಗಬಾರದು ಅನ್ನೋ ರೀತಿಯಲ್ಲಿ ಸಮರೋಪಾದಿಯಲ್ಲಿ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಕೆಲಸ ಮಾಡ್ತಾನೆ ಇದ್ದಾರೆ. ಆಮೇಲೆ ಈ ಮಂತ್ರಿಮಂಡಲ ವಿಸ್ತರಣೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ರಾಜ್ಯ ಜನತೆಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗದಕ್ಕೆ ಬಿಟ್ಟಿಲ್ಲ, ಅದು ಸ್ಪಷ್ಟವಾಗಿ ಹೇಳ್ತೀನಿ. ಆಮೇಲೆ ಸರ್ಕಾರದ ಬಹುತೇಕ ಪ್ರತಿನಿಧಿಗಳು ದೆಹಲಿಯಲ್ಲಿ ಕೂತ್ಕೊಂಡ್ರೆ ತೊಂದರೆ ಆಗ್ತಿಲ್ಲ, ಈಗ ದೆಹಲಿನಲ್ಲಿ ಮುಖ್ಯಮಂತ್ರಿಗಳಾಗಬಹುದು, ಉಪಮುಖ್ಯಮಂತ್ರಿಗಳಾಗಬಹುದು, ದೆಹಲಿಯಲ್ಲಿ ಇದ್ರೂ ಕೂಡ ಅವರೇನು ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ, ಅಲ್ಲಿ ಎಷ್ಟು ಮಂತ್ರಿಗಳ ಕೇಂದ್ರ ಸಚಿವರುಗಳ ಜೊತೆಗೆ ಸಂಪರ್ಕ ಮಾಡಿದ್ದಾರೆ, ಎಷ್ಟು ಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ, ಎಷ್ಟು ಸಭೆಗಳನ್ನ ಮಾಡಿದ್ದಾರೆ, ಅಲ್ಲಿನ ಅಧಿಕಾರಿಗಳು. ಮತ್ತೆ ಯಾಕಂದ್ರೆ ರಾಜ್ಯಕ್ಕೆ ಬರಬೇಕಾದಂತಹ ಆರ್ಥಿಕವಾಗಿ ಯಾವ ಯೋಜನೆಗಳು ಬರಬೇಕು, ಯಾವ್ದು ಹೊಸ ಯೋಜನೆಗಳು ಮಾಡಬೇಕು, ಅದು ಫಾಲೋ ಅಪ್ ಮಾಡೋದು ಯಾವ ರೀತಿ, ಈ ರೀತಿ ಎಲ್ಲಾ ಸಭೆಗಳನ್ನ ಇವನ್ ಎಲ್ಲಾ ಪಾರ್ಟಿಯ ನೀರಿನ ವಿಚಾರ ಸಂಬಂಧಪಟ್ಟಂತೆ ಎಷ್ಟು ಮೀಟಿಂಗ್ ಅದನ್ನು ಕೂಡ ಯಾರ್ಯಾರ ಜೊತೆ ಮೀಟಿಂಗ್ ಆಗಿದೆ, ಸಿಡಬ್ಲ್ಯೂಆರ್ಸಿಗೆ ಸರ್ಕಾರದ ಕಡೆಯಿಂದ ಸಲ್ಲಿಕೆಯಾಗಿದ್ದ ವರದಿಗಳು ಏನಿದೆ, ಆ ವರದಿ ನಿಜವಾಗ್ಲೂ ಕರೆಕ್ಟ್ ಆಗಿ ರಾಜ್ಯದ ವಸ್ತುಸ್ಥಿತಿಯನ್ನ ಇಟ್ನಾಳ್ ಸರ್ ಉತ್ತರ ಕೊಡ್ಲಿ. ಇದಕ್ಕೆ ವಸ್ತುಸ್ಥಿತಿಯನ್ನ ನೀವು ಕೊಡಿರಂತೆ ಸರ್. ವಸ್ತುಸ್ಥಿತಿಯನ್ನ ನಿಜವಾಗ್ಲೂ ರಾಜ್ಯ ಸರ್ಕಾರ ಆದ್ಯತೆಯ ಮೇರೆಗೆ ಪರಿಗಣಿಸಿ ಕೊಟ್ಟಿದ್ದಿದ್ರೆ ಬಹುಶಃ ಇವತ್ತು ಈ ರೀತಿಯ ಪರಿಣಾಮಗಳು ಆಗ್ತಾ ಇರ್ಲಿಲ್ವೇನೋ, ರೈತರಿಗಿರೋ ಅನುಮಾನನೇ ಇದು. ಸರ್ಕಾರ ಇಸ್ ಬಿಸಿ ಉತ್ತರ ಕೊಡ್ಲಿ. ಮತ್ತೆ ವಕೀಲರ ತಂಡ ನಿರಂತರವಾಗಿ ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಮಾಹಿತಿಗಳ ಸಂಗ್ರಹ ಮಾಡೇನೆ ಪ್ರಾಧಿಕಾರಕ್ಕೂ ಮತ್ತೆ ನಿಯಂತ್ರಣ ಮಂಡಳಿಗೆ ಇಬ್ಬರಿಗೂ ಕೂಡ ಮಾಹಿತಿಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಅದೇನು ಸರ್ಕಾರ ಕೆಲಸ ಮಾಡ್ತಿಲ್ಲ, ಅವರಿಂದ ಏನೋ ತೊಂದರೆ ಆಯ್ತು ಆ ತರ ಇಲ್ಲ. ಆದ್ರೆ ಇಲ್ಲ ಇಟ್ನಾಳ್ ಸರ್, ನಿಜವಾಗ್ಲೂ ಸರ್ಕಾರ ಕೆಲಸ ಮಾಡಿದ್ರೆ, ಸರ್ಕಾರದ ಪ್ರತಿನಿಧಿಗಳು ಕಾವೇರಿ ವಿಚಾರದಲ್ಲಿ ಫೋಕಸ್ಡ್ ಇದ್ದಿದ್ರೆ ಹಿಂಗ್ ಬರ್ತಿರ್ಲಿಲ್ವೇನೋ. ಇದು ಸಾಮಾನ್ಯ ರೈತ, ಎಸ್ಪೆಷಲಿ ಹಳೆ ಮೈಸೂರು ಭಾಗದ ಜನರು ಹಿಂಗೆ ತಿಳ್ಕೊಳ್ಳೋದು ಇದನ್ನ. ಹಳೆ ಮೈಸೂರು ಭಾಗದ ರೈತ, ಹಳೆ ಮೈಸೂರು ಭಾಗದ ಮುಖ್ಯಮಂತ್ರಿ ಇರುವಾಗ ಇನ್ನೂ ಹೆಚ್ಚಿನ ಆಗ್ರಹ ಮಾಡ್ತಾನೆ ರೈತ. ಆದ್ರೆ ಏನಾಗಿದೆ, ಈ ಒಂದು ರೆಗ್ಯುಲೇಟರಿ ಕಮಿಷನ್ ಏನು ಅವಾರ್ಡ್ ಕೊಡ್ತಲ್ಲ ನಿಯಂತ್ರಣ ಮಂಡಳಿ, ಅದಕ್ಕಿಂತ ಮುಂಚೆ, ಯಾಕಂದ್ರೆ ಈಗಾಗಲೇ ಇದು ದೊಡ್ಡ ಇತಿಹಾಸ ಇದೆ, ನೀರಿನ ಕಾವೇರಿ ರಿವರ್ ವಾಟರ್ ಡಿಸ್ಪ್ಯೂಟ್ ಇದೆ ಅಲ್ಲ, ಇದು ಟ್ರಿಬ್ಯುನಲ್ ಆಗಿತ್ತು. ಅದಕ್ಕಿಂತ ಮುಂಚೆ ಬ್ರಿಟಿಷ್ ಸರ್ಕಾರದ ಜೊತೆ ಒಂದು ಒಪ್ಪಂದ ಆಗಿತ್ತು. ಅದು ಅದರ ವಾಯಿದೆ ಮುಗಿದ ನಂತರದಲ್ಲಿ ಇಲ್ಲಿ ಅನೇಕ ಚಳವಳಿ ನಡೆದು ಟ್ರಿಬ್ಯುನಲ್ ಆಯಿತು. ಆ ಟ್ರಿಬ್ಯುನಲ್ ಅಂಡರ್ ಅಲ್ಲಿ ಅಪಾಯಿಂಟ್ ಆಗಿದ್ದು ಇದು ವಾಟರ್ ರೆಗ್ಯುಲೇಟರಿ ಕಮಿಷನ್ ಮತ್ತೆ ಮ್ಯಾನೇಜ್ಮೆಂಟ್ ಅಥಾರಿಟಿ. ಹೀಗಿರುವಾಗ ಅಲ್ಲಿ ಒಂದು ಫಿಕ್ಸೆಡ್ ಫಾರ್ಮುಲಾ ಇದೆ. ಒಂದು ಫಿಕ್ಸೆಡ್ ಫಾರ್ಮುಲಾ, ಇಷ್ಟು ಟಿಎಂಸಿ ಕರ್ನಾಟಕಕ್ಕೆ, ಇಷ್ಟು ಟಿಎಂಸಿ ತಮಿಳುನಾಡಿಗೆ, ಇಷ್ಟು ಕೇರಳ, ಇಷ್ಟು ಪುದುಚೇರಿಗೆ ಅಂತ ಹೇಳಿ. ಅದರಲ್ಲೂ ಕೂಡ ಅದು ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಅದು ಕೂಡ ಬರ ಪರಿಸ್ಥಿತಿ ಬಂದಾಗ ಏನ್ ಮಾಡಬೇಕು, ಮತ್ತೆ ಬೇರೆ ಬೇರೆ ವಿಪರೀತ ಪರಿಸ್ಥಿತಿಗಳು ಏನ್ ಮಾಡಬೇಕು, ಅವೆಲ್ಲ ಕ್ಲಾಸ್ಗಳು ಇರ್ತವೆ. ಅದನ್ನ ಅನುಷ್ಠಾನಗೊಳಿಸೋದಕ್ಕೆ ಆಗದಷ್ಟು ನಮ್ಮ ವಕೀಲರು ಅಷ್ಟು ಆರ್ಧಿಸೋ ಇನ್ಕಾಂಪಿಟೆಂಟ್. ಯಾಕಂದ್ರೆ ಎಲ್ಲರೂ ರೈಟಿಂಗ್ ಅಲ್ಲೇ ಇದೆ. ಆಮೇಲೆ ಒಂದು ಟ್ರಿಬ್ಯುನಲ್ ಅವಾರ್ಡ್ ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಡ್ರಿಂಕಿಂಗ್ ವಾಟರ್ ಪ್ರಯಾರಿಟೈಸ್ ಮಾಡಬೇಕು ಅಂತ, ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು ಅಂತ. ಕುಡಿಯೋ ನೀರಿಗೆ ಆದ್ಯತೆ ಕೊಟ್ರಿ. ಈ ಅವಾರ್ಡ್ ಇವೆಲ್ಲ ರೆಗ್ಯುಲೇಟರಿ ಕಮಿಷನ್ ಮತ್ತು ಮ್ಯಾನೇಜ್ಮೆಂಟ್ ಅಥಾರಿಟಿ ಆಗಿದ್ದು 2007 ನಂತರ. ಅಲ್ಲಿಂದ ಇಲ್ಲಿಗೆ ಬೆಂಗಳೂರಿನ ಜನಸಂಖ್ಯೆ ಎಷ್ಟಾಯ್ತು, ಇದ್ರ ವಾಟರ್ ಡಿಮ್ಯಾಂಡ್ ಎಷ್ಟಾಯ್ತು. ಈಗ ನಗರ ಬೆಳಿತಾ ಹೋಗ್ಬಿಟ್ರೆ, ನೀರಿನ ವಾಟರ್ ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ರೆ ಉಳಿಕೆ ಬಳಕೆಗೆ ನಿಮ್ಮ ಎಲ್ಲಿದೆ? ಅವಾರ್ಡ್ ಏನಿದೆ ಎಲ್ಲ ಕಾನ್ಸ್ಟೆಂಟ್ ಇರ್ತದೆ. ಕರ್ನಾಟಕಕ್ಕೆ ಅಷ್ಟು 270 ಟಿಎಂಸಿ ಫೀಟ್ ಪ್ರತಿ ವರ್ಷ ಅಂದ್ರೆ ಅದಷ್ಟೇ ಇರ್ತದೆ. ಅದರಲ್ಲಿ ನಾನು ಕುಡಿಯೋ ನೀರೆಷ್ಟು, ನೀರಾವರೆಷ್ಟು ನಾನು ಮಾಡ್ಕೋಬೇಕು. ಅದನ್ನ ನಾನು ಕೊಟ್ಟದನ್ನೆಲ್ಲ ಕುಡಿಯೋ ನೀರಿಗೆ ಬಳಸಿದ್ರೆ ರೈತ ಏನ್ ಮಾಡ್ತಾನೆ? ದೀಸ್ ಆರ್ ವೆರಿ ಬ್ರಾಡ್ ಕ್ವಶನ್ಸ್. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ನೆರೆ, ಬರ, ಅದ್ರ ಮೇಲೆ ಇದೊಂದು ಬರೆ, ಇದೆಲ್ಲ ಇರುವಾಗ ರಾಜ್ಯ ಸರ್ಕಾರ ಬಹಳ ಹೆಚ್ಚು ಏನು ಸಂವೇದನಶೀಲವಾಗಿ ವರ್ತಿಸಬೇಕು. ಮತ್ತೆ ಆಪ್ಟಿಕ್ಸ್ ಬಹಳ ಮುಖ್ಯ. ನಟರಾಜ್ ಗೌಡ್ರೆ, ರಾಜಕಾರಣದಲ್ಲಿ ನಾವು ಕೆಲಸ ಮಾಡೋದು ಒಂದು, ಮತ್ತು ನಾವು ಮಾಡಿದ ಜನಕ್ಕೆ ಕಾಣಬೇಕು ಕೂಡ. ನಾವು ಕಾಣ್ತಾ ಇದ್ದೇವೆ ಅನ್ನೋ ಡೆಲ್ಲಿಯಲ್ಲಿ ನಮ್ಗೆ ಸಂಪುಟದ ವಿಚಾರದಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ವಿಚಾರದಲ್ಲಿ ಕಾಣ್ತಾ ಇಲ್ಲ. ನಿಮ್ಮ ಸರ್ಕಾರದಲ್ಲಿ ಕೆಲಸ ನಡೆದಿದ್ದು ಅದು ಬೇರೆ ವಿಚಾರ, ಬಟ್ ಆಪ್ಟಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗೇನೆ ಇದೊಂದು ಅಂತಾರಾಜ್ಯ ವಿವಾದ. ಇದು ಇಂಟರ್ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಇದಾಗ್ಲಿ, ಮತ್ತು ಕೃಷ್ಣ ಆಗ್ಲಿ, ಮತ್ತು ಮಹದಾಯಿ ಆಗ್ಲಿ, ಈ ಮೂರು ವಿಚಾರಗಳಲ್ಲಿ ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚು ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇರ್ತದೆ.
ಸಂಸತ್ತಿನಲ್ಲಿ ಹೋದಂತ ನನ್ನ ರಾಜ್ಯದ ಸಂಸದರಿಗೂ ಜವಾಬ್ದಾರಿ ಇರ್ತದೆ. ಅವರೂ ಕೂಡ ಕೆಲಸ ಮಾಡಬೇಕು. ಸರಿ, ಇವ್ರ ಕಡಿಮೆ, ಇವ್ರ ಕೊರತೆ ಅವ್ರು ಮಾತಾಡ್ಲಿ, ಅವ್ರ ಕೊರತೆ ಇವ್ರು ಮಾತಾಡ್ಲಿ, ದಟ್ಸ್ ಡಿಫರೆಂಟ್. ಬಟ್ ವೆನ್ ಇಟ್ ಕಮ್ಸ್ ಟು ದ ಇಂಟ್ರೆಸ್ಟ್ ಆಫ್ ದ ಫಾರ್ಮರ್ಸ್, ಇಂಟ್ರೆಸ್ಟ್ ಆಫ್ ದ ಸ್ಟೇಟ್, ದೇ ಹ್ಯಾವ್ ಟು ವರ್ಕ್ ಟುಗೆದರ್. ಅವ್ರು ವರ್ಕ್, ಬಿಕಾಸ್ ದಟ್ ಡಿಡ್ಂಟ್ ವರ್ಕ್ ಟುಗೆದರ್, ಇವತ್ತಿಗೂ ಮಹದಾಯಿ ಯೋಜನೆ ಅಲ್ಲಿ ಹಂಗೆ ಕೂತಿದೆ. ಬಿಕಾಸ್ ದಟ್ ಡಿಡ್ಂಟ್ ವರ್ಕ್ ಟುಗೆದರ್, ಇವತ್ತಿಗೂ ಕೃಷ್ಣನಲ್ಲಿ ವಿವಾದಗಳಿದಾವೆ. ಬಿಕಾಸ್ ದಟ್ ಡಿಡ್ಂಟ್ ವರ್ಕ್ ಟುಗೆದರ್, ದಟ್ಸ್ ವೈ ವಿ ಸ್ಟಿಲ್ ಹ್ಯಾವ್ ಕಾವೇರಿ ಡಿಸ್ಪ್ಯೂಟ್ಸ್. ಯಾಕೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಡಿ ಕೆ ಶಿವಕುಮಾರ್ ಹೇಗೆ ಇಲ್ಲಿನ ರೈತರಿಗೆ, ಇಲ್ಲಿನ ಜನರಿಗೆ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಇರೋ ತರ ಕಾಣ್ತಾರೆ, ಹಾಗೆ ಜೋಸೆಫ್ ವಿಜಯ್ ಅಲ್ಲಿನ ರೈತರು ಹಾಗೆ ನೋಡ್ತಾರೆ. ಜೋಸೆಫ್ ವಿಜಯ್ ಕೂಡ ಇಟ್ಸ್ ಪೊಲಿಟಿಕಲ್ ಟಫ್ ಸಿಚುವೇಶನ್. ಹೀಗಿರುವಾಗ ನಾವು ಏನ್ ಮಾಡ್ಬೇಕಿಲ್ಲಿ, ತಮಿಳುನಾಡಲ್ಲಾಗ್ಲಿ ಕರ್ನಾಟಕದಲ್ಲಾಗ್ಲಿ ಮನುಷ್ಯ